ಅಲ್ಲಿ ಹಾಕಿರೋದು. ಸೊ ಯೂಟ್ಯೂಬ್ಗೆ ಯಾವುದೇ ರೀತಿಯ ಅನುಮತಿ ಬೇಕಾಗಿಲ್ಲ ಈ ಥರ ಹಸಿ ಬಿಸಿ ದೃಶ್ಯಗಳನ್ನು ಹಾಕೋದಕ್ಕೆ. ಸೊ ಇನ್ನೊಂದು ಕಡೆ ನೋಡಿದ್ರೆ ಯಶ್ ಅವರು ನಮ್ಮ ಕನ್ನಡ ಸಿನಿಮಾವನ್ನು ಹಾಲಿವುಡ್ ರೇಂಜ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ಹಾಲಿವುಡ್ ರೇಂಜ್ ಇರೋ ಸಿನಿಮಾ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಒಂದಷ್ಟು ಕೆಲವರು ಇದು ಬೇಡ ಅಂತ ಅಂದರೆ ಈ ಥರ ದೃಶ್ಯಗಳು ಬೇಕಾಗಿರಲಿಲ್ಲ ನಮ್ಮ ಕನ್ನಡಕ್ಕೆ, ನಮ್ಮ ಕನ್ನಡದ ಸಂಸ್ಕೃತಿನೇ ಬೇರೆ, ಸೊ ಹೀಗಾಗಿ ಬೇಕಿರಲಿಲ್ಲ ಅಂತ ಕೆಲವರು ಹೇಳಿದ್ರೆ, ಕೆಲವರು ಇಲ್ಲ ಅವರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಹೋಗಿದ್ದಾರೆ, ಕನ್ನಡದ ಬಗ್ಗೆ ಎಲ್ರಿಗೂ ತಿಳಿಸೋದಕ್ಕೆ ಹೋಗಿದ್ದಾರೆ, ಸೊ ಹೀಗಾಗಿ ಸಿನಿಮಾ ಮಾಡಿದ್ದು ಸರಿ, ಈ ಥರದ ದೃಶ್ಯಗಳು ಅದರಲ್ಲೆಲ್ಲ ಕಾಮನ್ ಅನ್ನೋ ಒಂದು ಪ್ರಶ್ನೆ ಈಗ ಕ್ರಿಯೇಟ್ ಆಗಿರುವಂಥದ್ದು. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಾ ಈ ಥರ ಕಮೆಂಟ್ಸ್ಗಳನ್ನು. ಸೊ ಏನು ಹೇಳ್ತೀರಿ ಅಂತ? ಖಂಡಿತವಾಗ್ಲೂ ಕನ್ನಡದ ಸಿನಿಮಾ ನೀವು ಎತ್ತರಕ್ಕೆ ಅಂದ್ರೆ ಇಡೀ ಪ್ರಪಂಚ ನೋಡಬೇಕು ಅಂತ ಹೇಳಿದ್ರೆ ಇಂಥ ದೃಶ್ಯಗಳನ್ನ ಮಾಡೇ ತೋರಿಸ್ಬೇಕು ಅನ್ನೋ ಅವಶ್ಯಕತೆಗಳಿಲ್ಲ. ನಮ್ಮ ಸಂಪ್ರದಾಯ ಇದೆ, ನಮ್ಮ ಕನ್ನಡದ ಒಂದು ಐತಿಹಾಸಿಕ ಪರಂಪರೆಯನ್ನ ಎತ್ತಿ ಹಿಡಿದು ಮಾಡುವಂತ ಸಾಕಷ್ಟು ಸಿನಿಮಾಗಳು ಈಗಾಗಲೇ ಬಂದಿದ್ದಾರೆ. ಅದಕ್ಕೆ ಹಲವು ನಟರು ಕೂಡ ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಹಾಲಿವುಡ್ ರೇಂಜ್ಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಈ ರೀತಿ ಅಸಭ್ಯ ಅಶ್ಲೀಲ ದೃಶ್ಯಗಳನ್ನ ಅದರಲ್ಲೂ ಯೂಟ್ಯೂಬ್ ಅಲ್ಲಿ ಮಕ್ಕಳು ನೋಡ್ಬೇಕು ಅಂತ ಹೇಳಿ ನೀವು ಈ ರೀತಿ ಮಾಡೋದೆಲ್ಲ ಸರಿ ಇಲ್ಲ ಅನ್ನೋದು ನಮ್ಮ ಅನಿಸಿಕೆ. ದಯವಿಟ್ಟು ಇದನ್ನ ಈ ಕೂಡಲೇ ನೀವು ಖಂಡಿತವಾಗ್ಲೂ ಆಕ್ಷನ್ ತಗೊಳ್ಬೇಕು ಅನ್ನೋದು ನಾವು ಆಗ್ರಹ ಮಾಡ್ತಾ ಇದೀವಿ. ಮೇಡಮ್, ಟೀಸರ್ನಲ್ಲಿರೋ ಅಶ್ಲೀಲ ದೃಶ್ಯಗಳನ್ನ ತೆಗೆದು ಹಾಕಬೇಕು, ರದ್ದುಗೊಳಿಸಬೇಕು, ಜೊತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ. ಸೊ ಯಾವ ಥರದ್ದು ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ನಿಮ್ಮ ಪ್ರಕಾರ? ಇವತ್ತು ಸೋಷಿಯಲ್ ಮೀಡಿಯಾ ಅಥವಾ ಯೂಟ್ಯೂಬ್ ಅನ್ನೋದು ಪ್ರತಿಯೊಂದು ಹುಟ್ಟಿದ ಮಗುಗೆ ಆಕ್ಸೆಸ್ ಇದೆ. ಹುಟ್ಟಿದ ಮಗು ಕೂಡ ಸ್ಕ್ರೋಲ್ ಮಾಡಿ ನೋಡ್ತಾ ಇರುತ್ತೆ. ನಾವು ಸಮಾಜಕ್ಕೆ ಮಕ್ಕಳಿಗೆ ಯಾವ ಥರ ಮೆಸೇಜ್ ಕೊಡ್ತಾ ಇದ್ದೀವಿ? ಯಶ್, ನಿಮ್ಮ ಮೂವಿನ ನಾವು ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ನಿಮ್ಮ ಟ್ರೇಲರು ಟೀಸರ್ ತುಂಬ ಕೆಟ್ಟದಾಗಿದೆ, ಅದು ನಮ್ಮ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡ್ತಾ ಇಲ್ಲ. ನೀವು ಒಳ್ಳೆ ನಟ, ಒಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ನಟ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದನ್ನು ನಾವು ಉಳಿಸ್ಕೊಂಡು ಹೋಗಿ. ಮತ್ತು ನಿಮ್ಮ ಡೈರೆಕ್ಟರ್ ಏನು ಹೇಳ್ತಾ ಇದ್ದಾರೆ, ಟ್ರೋಲ್ ಮಾಡಿದಾಗ ಗೀತು ಮೋಹನ್ ದಾಸ್ ಅವರು ಚಿಲ್ಲಿಂಗ್ ವೈಲ್ ಪೀಪಲ್ ಫೀಮೇಲ್ ಔಟ್ ಫೀಮೇಲ್ ಪ್ಲೆಷರ್ ಅಂತೆ. ಅಂದರೆ ಫೀಮೇಲ್ ಪ್ಲೆಷರ್ ಅಂದರೆ ಏನು? ಸುಮ್ಮನೆ ಸಾಮಾನ್ಯ ಅನ್ಕೊಂಡ್ಬಿಟ್ಟಿದ್ದೀರಾ ನಮ್ಮನ್ನು. ಫೀಮೇಲ್ ಪ್ಲೆಷರ್ ಅಂದರೆ ಒಂದು ಮದುವೆ ಆದಮೇಲೆ ಒಂದು ಗಂಡ ಹೆಂಡತಿ ಎಂಜಾಯ್ ಮಾಡೋದು, ಅದು ದ್ಯಾಟ್ ಈಸ್ ಫೀಮೇಲ್ ಪ್ಲೆಷರ್. ಒಂದು ಲೀಗಲ್ ಆಗಿ ನಮಗೆ ಪೇರೆಂಟ್ಸು ಒಂದು ಆಶೀರ್ವಾದ ಮಾಡಿದ ಮೇಲೆ ಬರೋ ಫೀಮೇಲ್ ಪ್ಲೆಷರು. ನೀವು ಸುಮ್ಮನೆ ಈ ಥರ ಫಿಲ್ಮಲ್ಲೆಲ್ಲ ಅದನ್ನು ತೋರಿಸ್ಬಿಟ್ಟು ನಿಮಗೆ ಬರೀ ಹಣನೇ ಮುಖ್ಯ. ನಿಮ್ಮ ಡೈರೆಕ್ಟರ್ ಆಗಿ ನೀವು ಗೀತು ಮೋಹನ್ ಒಂದು ಹೆಣ್ಣಾಗಿ ನೀವು ಇದು ಹೇಳ್ತಾ ಇದ್ದೀರಲ್ಲ, ನಿಮಗೆ ನಿಜವಾಗ್ಲೂ ನಾಚಿಕೆ ಆಗ್ತಾ ಇಲ್ವಾ? ನೀವು ಈ ಮೂಲಕ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಸಮಾಜಕ್ಕೆ? ನಮ್ಮ ಮಕ್ಕಳಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ? ಆಸ್ ಇಟ್ ಈಸ್ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಮಕ್ಕಳದ್ದು ಓದು ಬರ ಎಲ್ಲ ಹಾಳಾಗ್ತಾ ಇದೆ. ಅದ್ರ ಮಧ್ಯದಲ್ಲೇ ನೀವು ಈ ಥರ ಟೀಸರ್ಸ್ ಕೊಟ್ಬಿಟ್ಟು, ಮತ್ತೆ ಇವಾಗ ಟೀಸರಲ್ಲೇ ಇಷ್ಟೊಂದಿದೆ ಅಂದಮೇಲೆ ಇನ್ನು ನಿಮ್ಮ ಮೂವಿನಲ್ಲಿ ಅದು ಎಷ್ಟು ಅಶ್ಲೀಲ ದೃಶ್ಯಗಳಿದೆಯೋ ಅಂತ ನಮಗೆ ನಿಜವಾಗ್ಲೂ ಭಯ ಆಗ್ತಿದೆ. ಆದ್ದರಿಂದ ಸೆನ್ಸರ್ ಬೋರ್ಡ್ ಅವರೇ, ಸ್ವಲ್ಪ ನಿಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಿ. ನೀವು ಜವಾಬ್ದಾರಿ ಬಿಟ್ಟು ಕೆಲಸ ಮಾಡಿದ್ರೆ ಈ ಥರ ಆಗುತ್ತೆ. ಯೂಟ್ಯೂಬಲ್ಲಿ ರಿಲೀಸ್ ಮಾಡೋದು ಕೂಡ ಜನರು ಆಕ್ಸೆಪ್ಟ್ ಮಾಡಬೇಕು ಅಂದರೆ ನೀವು ಸೆನ್ಸರ್ ಬೋರ್ಡ್ನವರು ಅದನ್ನು ಕರೆಕ್ಟಾಗಿ ಸೆನ್ಸರ್ ಮಾಡಿ ಅದು ಅಶ್ಲೀಲ ದೃಶ್ಯನ ಕಟ್ ಮಾಡಬೇಕು. ನಾವು ಭಾರತದವರು ನಮ್ಮ ಸಂಸ್ಕೃತಿನ ನಾವು ಉಳಿಸ್ಕೊಳ್ಬೇಕು. ಯೂಟ್ಯೂಬ್ಗೆ ಸೆನ್ಸರ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಯಾವುದು ರೂಲ್ ಇಲ್ಲ. ಇನ್ನು ಬಿಗ್ ಸ್ಕ್ರೀನ್ಗೆ ಈಗ ಸಿನಿಮಾಗಳು ನೀವು ನೋಡ್ತಿರ್ತೀರಾ, ಯಾವುದೋ ಸಿನಿಮಾ ನೋಡೋಕೆ ಹೋಗಿರ್ತೀರಾ, ಅಲ್ಲಿ ಈಗ ಯಶ್ ಅವ್ರದ್ದು ಟಾಕ್ಸಿಕ್ ಟೀಸರ್ ಹಾಕ್ತಾರೆ, ಅಂದರೆ ನೋಡಲಿ ಜನ ಬರ್ತಿದೆ ಸಿನಿಮಾ ಅಂತ ಅನ್ನೋದಕ್ಕೆ ಹಾಕ್ತಾರೆ. ಸೊ ಆಗ ಹಾಕೋವಾಗ ಅಲ್ಲಿ ಪ್ರಸಾರ ಮಾಡಬೇಕಿದ್ರೆ ಅವರು ಈ ಒಂದು CBFCಯಿಂದ ಒಂದು ಸರ್ಟಿಫಿಕೇಟ್ ತಗೊಳ್ಬೇಕಾಗುತ್ತೆ. ಸೊ ಯೂಟ್ಯೂಬ್ಗೆ ಅದು ಮಾನ್ಯತೆ ಇಲ್ಲ ಮೇಡಮ್. ಫೈನ್ ಮೇಡಮ್, ಓಕೆ, ಮಾನ್ಯತೆ ಇಲ್ಲದೆ ಇರ್ಬೋದು, ಬಟ್ ಅದರ ಇಂಪ್ಯಾಕ್ಟ್ ಏನಾಗ್ತಾ ಇದೆ ನಮ್ಮ ಮಕ್ಕಳ ಮೇಲೆ ಅಂತ ಒಂದು ಸ್ವಲ್ಪ ಜ್ಞಾನ ಇರಬೇಕು ಈ ನಮ್ಮ ಅಥಾರಿಟೀಸ್ಗೆ. ಅದಕ್ಕೆ ನಾನು ಸೆನ್ಸರ್ ಬೋರ್ಡ್ ಹತ್ರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇಂಥ ಮೂವೀಸ್ ಮಾಡಿ ಅಂದರೆ ಈ ಥರ ಅಶ್ಲೀಲ ಸೀನನ್ನು ಪ್ಲೀಸ್ ತೆಗೆದುಬಿಟ್ಟು ಅದನ್ನು ಇದು ಮಾಡಿ. ನಿಮಗೆ ಗ್ಲೋಬಲ್ ಆಗಿ ವರ್ಲ್ಡ್ ವೈಡು ಇದು ಹಾಲಿವುಡ್ ತನಕ ಹೋಗಬೇಕು ಅಂದರೆ ಅದನ್ನು ಅಲ್ಲಿ ಡಿಸ್ಪ್ಲೇ ಮಾಡ್ಕೊಳ್ಳಿ ಮೇಡಮ್. ನಮ್ಮ ಭಾರತದಲ್ಲಿ ಸ್ವಲ್ಪ ಕಟ್ ಮಾಡಿ ಸೆನ್ಸರ್ಶಿಪ್ ಅದನ್ನು ಚೆನ್ನಾಗಿ ನೋಡಿಬಿಟ್ಟು ಅದನ್ನು ರಿಲೀಸ್ ಮಾಡಿ ಇಲ್ಲಿ.